ಶಿವಾಯ. ಓಂ ನಮಃ 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 ಶಿವಾಯ. ಭಕ್ತರು ಜಂಗಮರಿಗೆ ಕಟ್ಟಿಕೊಡಬೇಕೆ ಧೂಪದ ಹೊಗೆ. ಹೊಗೆ ಎತ್ತ ಹೋದರೂ ಅದು ಸತ್ಯವೆಂಬೆ ನಾಸ್ತಿನಾಥ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು. ಈ ಎರಡೂ ಉಭಯವು ಗಂಡು ಅಲ್ಲ ಹೆಣ್ಣು ಅಲ್ಲ ನಾಸ್ತಿನಾಥ. ಓಂ ನಮಃ ಶಿವಾಯ. ಸುಮ್ಮನೇಕೆ ದಿನ ಕಳೆಯುವಿರಿ, ಸುಮ್ಮನೇಕೆ ದಿನ ಕಳೆಯುವಿರಿ, ಸುಮ್ಮನೇಕೆ ಹೊತ್ತು ಕಳೆಯುವಿರಿ. ಸ್ವಾಮಿಗಳಿರ ಮಾಡು ಬನ್ನಿ ದಿನ ಶಿವರಾತ್ರಿಯ, ಕೇಳು ಬನ್ನಿ ಶಿವಾನುಭವ, ನೋಡ ಬನ್ನಿ ಅಜಗನ್ನನಿರುವ ಬಸವಣ್ಣ ತಂದೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಬೀಸುವ ಗಾಳಿಯೂ ನಿಮ್ಮ ದಾನ. ನಿಮ್ಮ ದಾನವನ್ನುಂದು ಅನ್ಯರನ್ನು ಹೊಗಳುವ ಪುಣ್ಯಗಳಿಗೆ ನಾನೇನೆಂದು ರಾಮನ. ಬಸವಣ್ಣನಿಂದ ಗುರುಪ್ರಸಾದೆಯಾದೆ, ಚನ್ನ ಬಸವಣ್ಣನಿಂದ ಲಿಂಗ ಪ್ರಸಾದೆಯಾದೆ, ಪ್ರಭು ದೇವರಿಂದ ಜಂಗಮ ಪ್ರಸಾದೆಯಾದೆ, ಮರುಳ ಶಂಕರ ದೇವರಿಂದ ಮಹಾಪ್ರಸಾದೆಯಾದೆ. ಇಂಥ ಚತುರ್ವಿಧವು ಏಕೀಭವಿಸಿ ಪ್ರಾಣಲಿಂಗವಾದ ಮಹಾಮಹಿಮನಿಗೆ ಶರಣೆಂದು ಬದುಕಿರೆನಯ್ಯ ದಾಸಪ್ರಿಯ ರಾಮನಾಥ. ಸಿಂಹ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೂ ಒಲ್ಲೆ, ರುದ್ರ ಪದವಿಯನ್ನೂ ಒಲ್ಲೆ, ನಾನು ಮತ್ತಾವ ಪದವಿಯನ್ನೊಲ್ಲೆನಯ್ಯ ಕೂಡಲ ಸಂಗಮ ದೇವ. ನಿಮ್ಮ ಶರಣರ ಪಾದವ ನರಿದಿಪ್ಪ ಮಹಾಪದವಿಯ ಕರುಣಿಸಯ್ಯ ಕರುಣಿಸು. ಶರಣರ ವಚನಗಳನ್ನು ಸಂರಕ್ಷಿಸುವುದೇ ನನ್ನ ಕರ್ತವ್ಯ. ನಡೆಯಿರಿ ನಡೆಯಿರಿ, ನನ್ನ ಪ್ರಾಣ ಹೋದರೂ ಸರಿಯೇ. ನಡೆಯಿರಿ ನಡೆಯಿರಿ ನಡೆಯಿರಿ. ಈ ವಚನಗಳನ್ನು ಶರಣರೇ ಉಳಿವೆತ್ತ ಮುನ್ನಡೆಯಿರಿ. ನಡೆಯಿರಿ ನಡೆಯಿರಿ. ಈ ವಚನಗಳ ಕಟ್ಟುಗಳನ್ನು ಸಂರಕ್ಷಿಸುವೇನು. ಪತಿಯಾಜ್ಞೆಯಲ್ಲಿ ಚರಿಪೆ, ಸತಿಗ್ಯಾಜ್ಞೆ ಪ್ರತಿಜ್ಞೆಯು. ಪ್ರತಿಜ್ಞೆಯ ಪತಿದರದಲ್ಲಿ ಹೋತದಿರಿಯ ಯಾತನೆಯಲ್ಲವೇ. ಇವಳ ಇಷ್ಟಲಿಂಗ ಇವಳಿಗೆ ನಮ್ಮ ನಿಷ್ಠೆ ಪತಿಯಾಜ್ಞೆಯಲ್ಲಿ ಕಾಣ. ಗಂಗಾಪ್ರಿಯ ಕೂಡಲ ಸಂಗಮ ದೇವ. ಬಸವಯ್ಯನವರು ಮಾಡಿದಾಟವ ನೋಡು 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 ಲಿಂಗವೇ. ಅಲ್ಲಿಗೆ ಎನ್ನನು ಬರಬೇಡಿದರಂತೆ, ಇಲ್ಲಿ ತಾವಿಲ್ಲವೇ ಸಂಗಯ್ಯನು. ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವು ಬಲ ನೋಡು 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 ಲಿಂಗವೇ, ನೋಡು ಲಿಂಗವೇ, ನೋಡು ಲಿಂಗವೇ. ನೋಡಿದ ಮೈಕ್ ಒಂದ್ಸರಿ. ಓಂ ನಮಃ ಶಿವಾಯ. 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 ಅದು ಕೆಳಗಿನ ಮೈಕ್ ತೊಗೊಂಡ್ರೆ ಇವೆಲ್ಲ ಅಡ್ಡ ಕಾಣ್ತಾವೆ ಅವೆಲ್ಲ. ಎಲೆ ಲಿಂಗವೇ, ಹೆಸರಿಲ್ಲದ ರೂಪ ತೋರಿ ಬಯಲಿಂಗೆ ಬಯಲನೇ ಕೂಡಿದೆಯಲ್ಲ. ಭಾವವಿಲ್ಲದ ವಸ್ತುವಾಗಿ ಬಯಲಿಂಗೆ ಬಯಲನೇ ಕೂಡಿದೆಯಲ್ಲ. ಮುನ್ನಲೊಂದು ರೂಪ ತೋರಿದೆ ಎನ್ನಲಿ
ಬಸವಣ್ಣನ ತಾಯಿ, ಭಕ್ತಿ ಸಂಪನ್ನೆ, ಕಂದಾಚಾರಗಳನ್ನು ಒಪ್ಪದವಳು. ಬಸವಣ್ಣನವರಲ್ಲಿ ಭಕ್ತಿ ಬೀಜ ಬಿತ್ತಿದವರು ಅನುಭವ ಮಂಟಪದಲ್ಲಿ ತಮ್ಮ ವಚನದೊಂದಿಗೆ ಬರುತ್ತಿದ್ದಾರೆ. ಅಕ್ಕ ನಾಗಮ್ಮನವರಾಗಿ ಲಕ್ಷ್ಮೀ ಖುದ್ದಾರ್. ಎನ್ನ ತನು ಚೆನ್ನ ಬಸವಣ್ಣನ ಬಯಲ ಬೆರೆಸಿತ್ತು, ಎನ್ನ ಮನ ಸಂಗನ ಬಸವಣ್ಣನ ನಿಜ ಪದವ ಬೆರೆಸಿತ್ತು, ಎನ್ನ ಪ್ರಾಣ ಅಲ್ಲ ಮಹಾಪ್ರಭುದೇವರ ಅರಿವು ಬೆರೆಸಿತ್ತು. ಇಂತಿ ಮೂವರು ಒಂದೊಂದು ಹಂಚಿಕೊಂಡ ಕಾರಣ ಎನಗೇನು ಇಲ್ಲವೆಂದು ನಾನು ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿದ್ದೆನು. ಸ್ವಲ್ಪ ಮೈ ಚಿಕ್ಕ ವಯಸ್ಸಿನ ಚಿನ್ಮಯ ನಾಗಲಾಂಬಿಕೆಯ ಪುಣ್ಯವದರಲ್ಲಿ ಜನಿಸಿದವರು ಅನುಭವ ಮಂಟಪದ ಶೋಭೆ. ತಮ್ಮ ವಚನದೊಂದಿಗೆ ಬರುತ್ತಿದ್ದಾರೆ ಚನ್ನಬಸವಣ್ಣನವರಾಗಿ ಉಮಾ ವಸ್ತ್ರ. ಕೈ ಹಿಡ್ಕೋ ಮೈಕಿಲ್ರಿ. ಅಯ್ಯ ಎನಗೆ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ವಿಭೂತಿಯೇ ಮನದೈವ, ಅಯ್ಯ ಎನಗೆ ವಿಭೂತಿಯೇ ಸರ್ವಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯ ಎನಗೆ ವಿಭೂತಿಯೇ ಸರ್ವವಶ, ಅಯ್ಯ ಕೂಡಲ ಚನ್ನ ಸಂಗಮ ದೇವ ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾಗಿರಾಗಿ ಎನಗೆ ವಿಭೂತಿಯೇ ಸರ್ವ ಸಾಧನ. ಕೈ ಗಿಡುವ ಮೈಕಿಂದ ಭಾಳ ಚಲೋ ಆಕಿತ್ತು. ಇಂದ್ರ ನೋಡುವಡೆ ಬಗದೇಹಿ, ಚಂದ್ರ ನೋಡುವಡೆ ಗುರುಪತ್ನೀಗ ಮಣಿ, ಉಪೇಂದ್ರ ನೋಡುವಡೆ ಭಾರದ ಭವದಲ್ಲಿ ಬಂದ ಅವತಾರಿ, ಮುನೈಗಣ ನೋಡುವರೆ ಕುಲಹೀನರು, ನಮ್ಮ ನೋಡುವಡೆ ಸ್ವಪುತ್ರೀಪತಿ, ವೀರಭದ್ರ ನೋಡುವಡೆ ಮಹತ್ಪ್ರಾಯಾಗ್ನಿ ಸಮಕ್ರೋಧಿ, ಗಣಪತಿ ನೋಡುವಡೆ ಗಜಾನನ, ಷಣ್ಮುಖ ನೋಡುವಡೆ ತಾರಕ ಧ್ವಂಸಿ, ಇವರೆಲ್ಲರೂ ಎಂಬ ಪೂಜೆಗೆ ಬಾರರು. ನೀ ನೋಡುವಡೆ ಸ್ಮಶಾನ ವಾಸಿ, ರುಂಡಮಾಲಾದ್ಯಲಂಕಾರ, ನಿನ್ನ ವಾಹನ ಚಿದಂಗಾದಿವಸವ, ನಿರ್ಮಿಸ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸತ್ಯದ ದುಡಿಮೆಗೆ ಪ್ರಾಶಸ್ತ್ಯ ನೀಡಿದವರು ನಮ್ಮ ಶರಣ ಸಂಸ್ಕೃತಿ. ದುಡಿದೇ ಉಣ್ಣಬೇಕೆಂಬ ಶರಣ ಸಂಪ್ರದಾಯದಂತೆ ಈ ದಂಪತಿಗಳು ಬಿದ್ದ ಧಾನ್ಯಗಳನ್ನು ಆಯ್ದು ತಂದು ಅದರಲ್ಲಿ ದಾಸೋಹ ಮಾಡುವ ಪರಿ ಅನನ್ಯವಾದದ್ದು. ಆ ಶರಣರು ತಮ್ಮ ಕಾಯಕದೊಂದಿಗೆ ಬರುತ್ತಿದ್ದಾರೆ. ಆಯ್ದಕ್ಕಿ ಮಾರಯ್ಯನವರಾಗಿ ನಂದಿನಿ ನೂಲಿ, ಲಕ್ಕಮ್ಮನವರಾಗಿ ಜಯಶ್ರೀ ಸಾರಡ್ಮ. ಫಸ್ಟ್ ಕ್ಲಾಸ್. ಕಾಯಕದಲ್ಲಿ ನಿರತನಾದರೆ ಗುರು ಪೂಜೆಯನ್ನಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದಿತರು ಹಂಗು ಮರೆಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು. ಲಕ್ಕಮ್ಮ, ಬಸವಣ್ಣನವರ ಮನೆ ಅಂಗಳದಲ್ಲಿ ಬಿದ್ದ ಅಕ್ಕಿಯನ್ನು ಇವತ್ತಿನ ದಾಸೋಹಕ್ಕಾಗಿ ಆಯ್ದು ತರುವೆ. ಹೋಗಿ ಬನ್ನಿ ಶರಣರೇ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಅಪ್ಪ, ಇವತ್ತು ಇಷ್ಟೊಂದಕ್ಕೆ ಬಿದ್ದಿರುವಿಲ್ಲ?
ಇವತ್ತಿನ ದಾಸೋಹ ಬಹಳ ಸಂಭ್ರಮದಿಂದ ನಡೆಯುವುದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇವನು ಲಕ್ಕಮ್ಮ ನೋಡಿದರೆ ಬಹಳ ಸಂತೋಷವಾಗುವಳು. ಲಕ್ಕಮ್ಮ, ಲಕ್ಕಮ್ಮ, ಹೇಳಿ ಶಾಂತನಾರೆ. ಇವತ್ತಿನ ಅಕ್ಕಿಯನ್ನು ತೆಗೆದುಕೋ, ದಾಸೋಹವನ್ನು ಶುರು ಮಾಡು. ಓ, ಇಷ್ಟೊಂದು ಭಾರವಾಗಿದೆ ಅಲ್ಲ. ಒಮ್ಮನವೀರಿ ನಿಮ್ಮನವ ತಂದೀರಿ. ಇದು ನಿಮ್ಮ ಮನವೋ ಬಸವಣ್ಣನವರ ವಿಮಾನದ ಚಿತ್ತವೋ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲ ಸುಳ್ಳಿ ಮಂದಿನಾರಯ್ಯ. ಆಸೆ ಎನ್ನುವುದು ಅರಸನಿಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ರೋಷವೆನ್ನುವುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ. ಈ ಸರಿ ಆಸೆ ನಿಮಗೇಕೆ? ಈಶ್ವರನಪ್ಪ ಅಮರೇಶ್ವರ ಲಿಂಗಕ್ಕೆ ದೂರುಗಾರಯ್ಯ. ಎಲ್ಲ ಶರಣರಿಗಿಂತ ಭಿನ್ನವಾಗಿ ನಿರ್ಭಯವಾಗಿ ನನಗನಿಸಿದ್ದನ್ನು ಯಾರ ಮುಲಾಜಿಲ್ಲದೆ ಹೇಳುವ ಶರಣರು ಅಂಬಿಗರ ಚೌಡಯ್ಯನವರು. ಅಂಬಿಗರ ಚೌಡಯ್ಯನವರಾಗಿ ಮಹಾದೇವಿ ಉದ್ದಾರ. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಮುಡಿ ಅಡಿಯಾಗಿ ಬೀಳುವ ಲಟ್ಟೆ ಮೂಲರ ಕಂಡರೆ ಎಡಗಾಲ ಮೆಟ್ಟಿನಿಂದ ಲಟಲಟನೆ ಒಡೆಯನೆಂದ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ. ಹತ್ತಿಯಿಂದ ನೂಲು ತೆಗೆದು ಇವರು ಮಹಾಸಾಧ್ವಿ. ನೇಕಾರಿಕೆಯಿಂದ ದಾಸೋಹ ಮಾಡುವ ಧೀರೆ ಇವರು. ತಮ್ಮ ವಚನಗಳಲ್ಲಿ ಅನೇಕ ಆಗು ಹೋಗುಗಳನ್ನು ಹೇಳಿದವರು. ಅಮ್ಮಿಗೆ ದೇವಮ್ಮನವರಾಗಿ ಸುನೀತಾ ಮಾಳಿ. ದೇಶವ ತಿರುಗಿ ಮಾತುಗಳು ಕಲಿತು ಗ್ರಾಸಕ್ಕೆ ತಿರುಗುವ ದಾಸಿ ವೇಷಿಯ ಮಕ್ಕಳು ವಿರಕ್ತರಂಬೆನೆ. ತನುವಿನಲ್ಲಿಪ್ಪ ತಾಮಸ ಕಳೆಯದೆ ಕಾಬವರ ಕಂಡು ವಿರಕ್ತರಂಗಡೆ. ಕುಂಬಿ ಪಾಕ ನಾಯಕ ನರಕ ತಪ್ಪದೆ ಅಮುಗೇಶ್ವರ. ಮಹಾಮನೆಯ ಅಧೀಶ್ವರ ಬಸವಣ್ಣನವರ ಆಪ್ತರಾಗಿ ಸದಾ ಅವರ ಜೊತೆಗೆ ಇರುವ ಇವರು ಬೆಳಿಗ್ಗೆ ಎದ್ದ ಕೂಡಲೇ ಯಾರ ಮುಖವನ್ನು ನೋಡಬಾರದೆಂಬ ಸಮಾಜದ ಈ ಅನಿಷ್ಟ ಪದ್ಧತಿಯನ್ನು ತೊಡೆಯಲು ಬಸವಣ್ಣನವರು ತಮ್ಮ ಜೊತೆಗೆ ಇವರನ್ನು ಇರಿಸಿಕೊಂಡಿದ್ದರು. ತಮ್ಮ ಭೆಟ್ಟಿಗೆ ಯಾರೇ ಬಂದರೂ ಮೊದಲು ಈ ಶರಣರನ್ನು ಭೇಟಿಯಾಗಿ ನಂತರ ತಮ್ಮನ್ನು ಸಂಧಿಸಬೇಕೆಂಬ ಪದ್ಧತಿಯನ್ನು ಮಾಡಿದರು. ಅಂತಹ ಶಿವಶರಣರು ತಮ್ಮ ವಚನದೊಂದಿಗೆ ಅನುಭವ ಮಂಟಪಕ್ಕೆ ಬರುತ್ತಿದ್ದಾರೆ. ಹಡಪದ ಅಪ್ಪಣ್ಣನವರಾಗಿ ಕಾಂಚನ್ ಅಳಗುಂಡಿ, ನೀಲಮ್ಮನವರಾಗಿ ಸುನೀತಾ ಸಂಗೀತಾ ಸ್ವಾಮಿ. ಅಂಗ ಲಿಂಗವಾಯಿತೆಂಬಿರಿ, ಲಿಂಗ ಅಂಗವಾಯಿತೆಂಬಿರಿ. ಅಂಗ ಲಿಂಗ ಸಂಬಂಧ ಒಂದಾದಲ್ಲಿ ಅಂಗ ಲಿಂಗ ಸಂಬಂಧವಾದರೆ ಗುರುವಿನಲ್ಲಿ ಗುಡ್ಡನಾಗಿರಬೇಕು, ಲಿಂಗದಲ್ಲಿ ನಿಷ್ಠನಾಗಿರಬೇಕು, ಜಂಗಮದಲ್ಲಿ ಅನುದಾನಿಯಾಗಿರಬೇಕು. ಇವ ಮೂರರಲ್ಲಿ ದೂರಾಗಿಪ್ಪರೆ ಎನಗಮ್ಮೆ ತೋರದಿರ ಬಸವಪ್ರಿಯ ಚನ್ನ ಕೂಡಲು. ಕನಿಷ್ಠಳಾಗಿ ಹುಟ್ಟಿದೆ, ಉತ್ತಮಳಾಗಿ ಬೆಳೆದೆ, ಸತ್ಯ ಶರಣರ ಪಾದ ಹಿಡಿದೆ.
ಆ ಶರಣರ ಪಾದವಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ, ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿಯಲೊಡೆ ಮಂಗಳದ ಮಹಾ ಬೆಳಗಿನೊಳಗೋಲಾಡಿ ಸುಖಿಯಾದನೆಯ ಅಪ್ಪಣ್ಣ ಪ್ರಿಯ ಜನವಸನ. ರಾಣಿಯಾಗಿ ಅರಮನೆಯಲ್ಲಿ ಇರಬೇಕಾದ ಇವರು ಆಧ್ಯಾತ್ಮದ ಒಲವಿನಿಂದ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಿದರು. ಶಿವನನ್ನು ಸಾಕ್ಷಾತ್ಕರಿಸಿಕೊಂಡು ಬೋಂತಲೆಯನ್ನು ವರವಾಗಿ ಪಡೆದ ತಾಯಿ ತನ್ನ ವಚನದೊಂದಿಗೆ ಬರುತ್ತಿದ್ದಾರೆ. ಬೋಂತಲಾ ದೇವಿಯಾಗಿ ಜಯಶ್ರೀ ನಾಗರಳ್ಳಿ. ಊರ ಒಳಗಣ ಬಯಲು, ಊರ ಹೊರಗಣ ಬಯಲುಂಟೆ. ಊರೊಳಗೆ ಬ್ರಾಹ್ಮಣ ಬಯಲು, ಊರ ಹೊರಗೆ ಹೊಲೆ ಬಯಲುಂಟೆ. ಎಲ್ಲಿ ನೋಡಿದಡೆ ಬಯಲುಂಟೆ. ಭಿತ್ತಿಯಲ್ಲಿ ಒಳ ಹೊರಗೆಂಬ ನಾಮ ವಹಿಸೆ. ಎಲ್ಲಿ ನೋಡಿದಡೆ ಕರೆದೊಡೆ ಓ ಎಂಬಾತನೇ ಬಿಡಾಡಿ. ಕಾಶ್ಮೀರದ ಅರಸು ದಂಪತಿಯಾದ ಇವರು ಕಲ್ಯಾಣದ ಶಿವಶರಣರ ಕಾಯಕ ದಾಸೋಹದ ಕೈಂಕರ್ಯ ಕೇಳಿ ಕಲ್ಯಾಣಕ್ಕೆ ಬಂದು ಸಾಮಾನ್ಯರಂತೆ ಸರಳ ಜೀವನ ನಡೆಸಿದವರು. ಶರಣರು ತಮ್ಮ ವಚನದೊಂದಿಗೆ ಬರುತ್ತಿದ್ದಾರೆ. ಮೋಳಿಗೆ ಮಾರಯ್ಯನವರಾಗಿ ರೋಹಿಣಿ ಮಿರ್ಜೆ, ಮೋಳಿಗೆ ಮಹಾದೇವಿಯಾಗಿ ದೀಪಾ ಫರಾಳೆ. ನಿಮ್ಮ ಆದ್ಯರ ವಚನವ ಕೇಳಿ ಎನ್ನ ಅಂಗ ಭಂಗ ಹಿಂಗುವದಯ್ಯ. ನಿಮ್ಮ ಆದ್ಯರ ವಚನವ ಕೇಳಿ ಪ್ರಸಾದದಲ್ಲಿ ಪರುಷವ ಕಂಡೆನಯ್ಯ. ಆ ಪ್ರಸಾದದ ಮೇಲೆ 3 ಜ್ಯೋತಿಯ ಕಂಡೆನಯ್ಯ. 1 ಜ್ಯೋತಿ ಕೆಂಪು ವರ್ಣ, 1 ಜ್ಯೋತಿ ಹಳದಿ ವರ್ಣ, 1 ಜ್ಯೋತಿ ಬಿಳಿಯ ವರ್ಣ. ಆ 3 ಜ್ಯೋತಿಯ ಬೆಳಕಲ್ಲಿ 9 ರತ್ನವ ಕಂಡೆನಯ್ಯ. ಆ 9 ರತ್ನದ ಮೇಲೊಂದು ವಜ್ರವ ಕಂಡೆನಯ್ಯ. ಆ ವಜ್ರದ ಮೇಲೊಂದು ಅಮೃತದ ಕೊಡವ ಕಂಡೆನಯ್ಯ. ಆ ಕೊಡವ ಕಂಡವನೇ ಉಂಡ, ಉಂಡವನೇ ಉರಿದ, ಉರಿದವನೇ ಕರೆದ, ಕರೆದವನೇ ನೆರೆದ, ನೆರೆದವನೇ ಕುರುಹಿ ನರಿಯದಾತ, ನಿಮ್ಮನ್ನರಿಯದಾತ ನಿಷ್ಕಳಂಕ ಮಲ್ಲಿಕಾರ್ಜುನ. ಮಹಾದೇವಿ, ಮಹಾದೇವಿ, ನಾನಿನ್ನು ಕಟ್ಟಿಗೆಗಳನ್ನು ಮಾರಿಕೊಂಡು ಬರುತ್ತೇನೆ. ನಿನ್ನ ದಾಸೋಹದ ಕೆಲಸವನ್ನು ನೀನು ಮುಂದುವರೆಸಿ. ಆಗಲಿ ಶರಣರೇ. ಮಾದೇವಿ, ಬಂತೆ ಶರಣರೇ, ಬನ್ನಿ. ನೀನು ಇವತ್ತಿನ ದಾಸೋಹವು ಹೇಗಾಯಿತು? ಹಿಂದೆಂದು ಕಂಡಿರದ ದಾಸೋಹವನ್ನು ಇಂದು ಕಂಡೇನಯ್ಯ. ಇಂದು ಜಂಗಮರು ತೃಪ್ತಿಯಿಂದ ಪ್ರಸಾದ ಸ್ವೀಕರಿಸಿದರಯ್ಯ. ಹೌದು, ಹಾಗಾದ್ರೆ ನಾವು ಪ್ರಸಾದವನ್ನು ಮಾಡೋಣವೇ? ಗುರುವನರಿದು ಲಿಂಗವನರಿವವರುಂಟು, ಲಿಂಗವನರಿದು ಜಂಗಮವನರಿವರುಂಟು, ಪಂಚಾಚಾರವನರಿದು ಜಂಗಮವನರಿವರುಂಟು. ಆ ಜಂಗಮನರಿದಲ್ಲಿ ಶಟಸ್ಥಲ ಸಂಬಂಧವಾಯಿತು. ಆ ಸಂಬಂಧ ಸಮಯ ನಿಂದು ಉಭಯವಳಿದು ಏಕವಾದಲ್ಲಿ ಹಲವು ನೆಲೆ ತನ್ನ ವಿಶ್ವಾಸದ ಹೊಲವಿನಲ್ಲಿ ಅಡಗಿತ್ತು. ಆ ಹೊಲದ ಹೊಲವಿನಲ್ಲಿ ನಿನ್ನವಂಗೆ ಇಹಪರದ ಕಲೆ ಇಲ್ಲ. ಎನ್ನಯ್ಯ ಪ್ರಿಯ ನಿಷ್ಕಳಂಕ ಮಲ್ಲಿಕಾರ್ಜುನ. ಆಗಲಿ ಶರಣರೇ. ಇದೇನಿದು? ನಿಮಗೂ ಆಶ್ಚರ್ಯ? ಇದು ಬಸವಣ್ಣನವರ ಚಿತ್ತವೇ ಇರಬೇಕು. ನಮ್ಮ ದಾಸೋಹಕ್ಕೆ ಅಡಚಣೆ ಆಗಬಾರದೆಂದು ಆ
ಇದನ್ನು ಬಸವಣ್ಣನವರಿಗೆ ಹಿಂದಿರುಗಿಸೋಣ. ನಡೆ. ಆಗಲಿ ಶರಣರೇ. ಆನೆ ಕುದುರಿ ಭಂಡಾರವಿದ್ದೊಡೇನು ತಾನೆಂಬುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ. ಆ ಹುರುಳಿಲ್ಲದ ಸಿರಿಗೆ ಮೆಚ್ಚಿ ಕೆಡಬಾರದು ಮನುಜ. ಒಡಲ ಭೂಮಿಯ ಸಂಘ ಬಡವ ತಾನೊಪ್ಪದು. ಕೈ ಹಿಡಿದ ಮಡದಿ ಪರರರ ಸಂಘ ಪ್ರಾಣವಾಯುವಿನ ಸಂಘ. ಸಾವಿಂಗೆ ಸಂಗಡವಾಗಲಾರದು ಇಲ್ಲ ಖಾನ ನಿಷ್ಕಳಂಕ ಮಲ್ಲಿಕಾರ್ಜುನ. ಮಾದೇವಿ, ಕಾಯಕವೇ ಕೈಲಾಸದಲ್ಲಿ ನಾವಿಬ್ಬರು ನಿರತರಾದೊಡೆ ಕಾಯಕದಲ್ಲಿಯೇ ಕೈಲಾಸವನ್ನು ಕಂಡಂತಾಗಲಿಲ್ಲವೇ? ಹೌದು ಶರಣರೇ. ಕಿನ್ನರಿ ನುಡಿಸುವ ಕಲಾವಿದರಾದ ಇವರು ಸತ್ಯಶರಣರು. ಕಲ್ಯಾಣದ ಶರಣರ ಸಹವಾಸದಿಂದ ದರ್ಶನದಿಂದ ಶಿವಶರಣರಾದವರು. ಅವರು ತಮ್ಮ ವಚನವನ್ನು ಹೇಳುತ್ತಾರೆ ಅನುಭವ ಮಂಟಪದಲ್ಲಿ. ಕಿನ್ನರಿ ಬ್ರಹ್ಮೇನಾಗಿ, ಗಾಯತ್ರಿ ಹಿರೇಮಠ. ಕಾಯದಲ್ಲಿ ಕಳವಳವಿರಲು, ಪ್ರಾಣದಲ್ಲಿ ಮಾಯೆ ಇರಲು, ಏತರ ಗಮನ ಏತರ ನಿರ್ಮಾಣ, ಮಹಾಲಿಂಗ ತ್ರಿಪುರಾಂತಕ ಲಿಂಗ ನಿನ್ನ ಸಂವಾರಿ ಎಂಬನಲ್ಲದೆ ಸಜ್ಜನೆ ಎಂದು ಕೈ ಹಿಡಿದನಲ್ಲ. ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು ಎಂಬ ಶರಣರ ನುಡಿಯಂತೆ, ದೌನದ ಹುಣ್ಣಿಮೆಗೆ ಧರೆಗಿಳಿದು ಬಂದಾನೋ ಶಿವ ಎಂಬ ಜನಪದರ ನುಡಿಯಂತೆ, ಯಾವ ದಂಪತಿಗಳು ತಮ್ಮ ಜೀವನವನ್ನು ಸಮಾಜಕ್ಕೆ ಕಾಣಿಕೆಯಾಗಿ ನೀಡಿರೋರೋ ಅವರೇ ಮಹಾತ್ಮರು. ಅಂತಹ ಮಹಾತ್ಮರ ದಿವ್ಯ ದರ್ಶನವನ್ನು ಮಾಡೋಣ. ಹರಳಯ್ಯನವರಾಗಿ ವೀಣಾ ಕವಟಗಿಮಠ್, ಕಲ್ಯಾಣಿಯಾಗಿ ಸುನೀತಾ ನಿರ್ಜನ್. ಶರಣು ಬಸವ ದೇವರಿಗೆ ಶಿವ 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 ಶರಣ ಶರಣಾರ್ಥಿ ನನಗೆ. ಕಲ್ಯಾಣಿ ಕಲ್ಯಾಣಿ, ಏನಾಯ್ತು ಶರಣರೇ? ನಾನು ಬಸವಣ್ಣವರಿಗೆ ಶರಣಿ ಎಂದರೆ ಆ ಮಹಾಪ್ರಭುಗಳು ನನಗೆ ಶರಣಾರ್ಥಿ ಎಂದರು. ಈ ಋಣವನ್ನು ನಾವು ಹೇಗೆ ತೀರಿಸುವುದು? ಆ ಮಹಾನುಭಾವರು ನಿಮಗೆ ಅಂದರೆ ನಮಗೆ ಶರಣಾರ್ಥಿ ಅಂದರೆ? ಹೌದು. ಚಿಂತಿಸಬೇಡಿ ಶರಣರೇ. ನಿಮ್ಮ ಬಲತೊಡೆಯ ಚರ್ಮದಿಂದ ನನ್ನ ಎಡತೊಡೆಯ ಚರ್ಮದಿಂದ ಒಂದು ಜೊತೆ ಚಮ್ಮಾವಿಗೆಯನ್ನು ಮಾಡಿ ಬಸವಣ್ಣನವರ ಋಣವನ್ನು ತೀರಿಸಬಹುದಲ್ಲವೇ? ಎಂತ ಒಳ್ಳೆಯ ವಿಚಾರ. ನಡೆ ಕಲ್ಯಾಣಿ, ನಾವು ಚಮ್ಮಾವಿಗೆಯನ್ನು ಮಾಡೋಣ. ನಡೆಯಿರಿ ಶರಣರೇ.
ಬಸವ 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 ಬಸವ. ಸ್ವೀಕರಿಸಿ ಪ್ರಭುಗಳೇ. ಇದು ಯಾವ ಪ್ರಾಣಿಯ ಚರ್ಮದಿಂದ ಮಾಡಿದ ಆವುಗೆ ಹರಳೆಯನವರೇ? ಇಲ್ಲರಿ ಗುರುದೇವ, ನಮ್ಮ ಚರ್ಮದಿಂದ ಮಾಡಿರುವ ಚರ್ಮಾವಿಗೆಯನ್ನು ಇದನ್ನು ನೀವು ಸ್ವೀಕರಿಸಬೇಕು. ಇದೆಂತ ಘೋರ ಅನರ್ಥವಾಯಿತು. ಇಲ್ಲ ಬಸವಣ್ಣನವರೇ, ಇದನ್ನು ಸ್ವೀಕರಿಸಿ ನಮ್ಮ ಜೀವನವನ್ನು ಪಾವನಗೊಳಿಸಬೇಕು ಶರಣರೇ. ನನ್ನಪ್ಪ ಹರಳಯ್ಯ, ಎನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸಾಕ್ಷಿ. ಈ ಭೂಮಿಗೆ ಸಮಭಾರವಾದ ಈ ಶಿವಪಾದುಕೆಗಳನ್ನು ನಾನು ಮೆಟ್ಟುವುದಲ್ಲ, ಇವುಗಳನ್ನು ನನ್ನ ಶಿರದ ಮೇಲಿಟ್ಟು ಪೂಜಿಸುತ್ತೇನೆ ಹರಳೆಯನವರೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶರಣರೇ, ಇವುಗಳನ್ನು ತಾವು ತಮ್ಮ ಜಗುಲಿಯ ಮೇಲಿಟ್ಟು ಪೂಜಿಸಿ. ಆಯಿತು ಬಸವಣ್ಣನವರೇ. ಅದೋ ನೋಡಿ, ಮಧುವರಸರು ಹರಳಯ್ಯನವರನ್ನು ನೋಡಿ ಏನೆನ್ನುತ್ತಾರೆ? ಅವರಗಾದ ಗತಿಯನ್ನು ಶರಣಾದ ಹರಳಯ್ಯನವರು ಹೇಗೆ ನಿವಾರಿಸುತ್ತಾರೆ ಎಂಬುದನ್ನು ನೋಡೋಣವೇ? ಏನು ಹರಳಯ್ಯ, ಇದೇನಿದು? ಇದು ನಮ್ಮ ಚಮ್ಮಾವಿಗೆ. ಬಸವಣ್ಣವರಿಗೆ ನಾನು ಶರಣು ಎಂದಿದ್ದಕ್ಕೆ ಆ ಮಹಾಪ್ರಭುಗಳು ನನಗೆ ಶರಣಾರ್ಥಿ ಎಂದರು. ಆ ಋಣವನ್ನು ತೀರಿಸಲಿಕ್ಕೆ ನಾವು ನಮ್ಮ ತೊಡೆಯದಿಂದ ಒಂದು ಜೊತೆ ಚಮ್ಮಾವಿಗೆಯನ್ನು ಮಾಡಿದ್ದೇವೆ. ಇದನ್ನು ಅವರಿಗೆ ಅರ್ಪಿಸಿದರೆ ಅವರು ಅಂದರು, ಇದನ್ನು ನೀವು ಜಗಲಿಯ ಮೇಲೆ ಇಟ್ಟು ಪೂಜಿಸಿರಿ ಎಂದರು. ಇದನ್ನು ಜಗಲಿಯ ಮೇಲೆ ಇಟ್ಟು ಪೂಜಿಸುವಿರಿ? ನಾನೇ ಧರಿಸಿಕೊಳ್ಳುತ್ತೇನೆ. ಬೇಡ ಬೇಡ ಬೇಡ, ಇದು ಪೂಜೆ ಬೇಡ. ಶಿವ 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 ಬೇಡ ಬೇಡ ಮಧುವರಸರೇ, ಬೇಡ. ಅಯ್ಯೋ ಉರಿ ಉರಿ ಉರಿ, ಅಯ್ಯೋ ಉರಿ ಉರಿ ಉರಿ. ಶಿವ 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 ಶಿವ. ಇದೇನು ಏನು ಹರಳೆಯರೇ, ಮೈಯೆಲ್ಲ ತುಂಬಾ ಉರಿಯುತ್ತಿದೆ. ನೀವೇ ಶರಣರೇ. ಕಲ್ಯಾಣಿ, ಬಾವಿಯಿಂದ ನಮ್ಮ ಚಮ್ಮಾವಿಗೆ ನೀರನ್ನು ತಗೊಂಡು ಬಾ. ಆಯ್ತು ಶರಣರೇ. ಶರಣರೇ, ತೆಗೆದುಕೊಳ್ಳಿ. ಬಸವ ಬಸವ ಬಸವ. ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿರಿ. ಇವು ಪಾದುಕೆಗಳು ಧರಿಸುವುದಲ್ಲ, ನಿಮ್ಮ ಜಗಲಿಯ ಮೇಲಿಟ್ಟು ಪೂಜಿಸಿರಿ. ಆಕಾಶದ ಮಳೆಯನ್ನರಿತು, ಭೂಮಿಯ ಬೆಳೆಯನ್ನರಿತು, ಹುಟ್ಟುವ ಬೀಜವನ್ನರಿತು, ದೃಷ್ಟವ ಕಂಡು ಹೊತ್ತಾಡಿ ಅಖಿಲೇಶ್ವರ ಲಿಂಗವ ಅರ್ಕೇಶ್ವರ ಲಿಂಗವನ್ನರಿಯುವುದಕ್ಕೆ ಮಧುವರಸರಾಗಿ ಯೋಗಿತಾ ತೆಂಗಿನಕಾಯಿಯವರು. ಈ ಶರಣೆ ಊರು ಸ್ವಚ್ಛ ಮಾಡುವ ಕಾಯಕದವರು. ಕಾಯಕ ಯಾವುದಾದರೂ ಅದನ್ನು ಪರಿಶುದ್ಧವಾದ ಮನಸ್ಸಿನಿಂದ ಮಾಡಿದರೆ ಅದೇ ಭಕ್ತಿ. ಭಕ್ತಿಯೇ ದಿವ್ಯ ಶಕ್ತಿಯಾಗಿ ತಮ್ಮ ವಚನದೊಂದಿಗೆ ಬರುತ್ತಿದ್ದಾರೆ ಸತ್ಯಕ್ಕನವರಾಗಿ ಗೀತಾ ಪಾಟೀಲ್. ವಂಚನಕ್ಕೆ ಕೈಯಾನದ ಭಾಷೆ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ಬಟ್ಟೆಯಲ್ಲಿ ವನ್ನ ವಸ್ತ್ರ ಬಿದ್ದಿದ್ದಡೆ ನಾನು ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ನಿಮ್ಮ ಕ್ರಮತನಾಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಹಳೆಮನವ ಮಾಡಿ ಪರದರ್ಭಕ್ಕೆ ಆಸೆ ಮಾಡಿದನಾದರೆ ನೀವಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ.
ನಿಷ್ಠೆ ಬಲು ದೊಡ್ಡದು. ಕಾಯಕ ಮಾಡದೆ ಹಣವನ್ನಾಗಲಿ ವಸ್ತುವನ್ನಾಗಲಿ ಪಡೆಯಬಾರದೆಂಬ ದೃಢ ನಿಲುವಿನವರು. ಇವರ ಬದುಕು ಸ್ವಾರ್ಥವಿಲ್ಲದ್ದು. ಅಂತಹ ಶರಣರನ್ನು ಬರಮಾಡಿಕೊಳ್ಳೋಣ. ಮೇದಾರ ಕೇತಯ್ಯನವರಾಗಿ ಮಂಜುಳಾ ಹೊನ್ನೂರು. ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು, ಎನ್ನ ಧ್ಯಾನ ಚನ್ನ ಬಸವಣ್ಣನಲ್ಲಿ ಬಯಲಾಯಿತು, ಎನ್ನ ವೈರಾಗ್ಯ ಪ್ರಭು ದೇವರಲ್ಲಿ ಬಯಲಾಯಿತು. ಇಂತಿ ಮೂವರು ಒಬ್ಬರೊಂದ ಬಯಲು ಮಾಡಿದರಾಗಿ ಗೌರೇಶ್ವರ ಲಿಂಗದಲ್ಲಿ ನಿಶ್ಚಿಂತವಾಯಿತು. ಇವರು ತಮ್ಮ ಕಾಯಕ ನಿಷ್ಠೆಗೆ ಹೆಸರಾದವರು. ತಮ್ಮ ಕುಲಕಸವಾದ ಶರಣರ ಬಟ್ಟೆಗಳನ್ನು ಮಡಿ ಮಾಡುವ ಕಾಯಕದವರು. ತಮ್ಮ ಕಾಯಕವನ್ನು ತಡೆದವರನ್ನು ವಿರೋಧಿಸಿ ಸೆದೆಬಡಿದು ಯಾರಿಗೂ ಅಂಜದ ಯಾವುದಕ್ಕೂ ಹೆದರದ ಧೀರ ಶರಣ ತಮ್ಮ ಕಾಯಕ ಮತ್ತು ವಚನದೊಂದಿಗೆ ಬರುತ್ತಿದ್ದಾರೆ. ಮಡಿವಾಳ ಮಾಚಿದೇವರಾಗಿ ಶೋಭಾ ಹಾಗಲ್. ಎತ್ತೆತ್ತ ನೋಡಿದತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಳೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಳೆ ಭಕ್ತಿ ಎಂಬ ರಸಮಯ. ಆಯತ ಬಸವಣ್ಣನಿಂದ, ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತ ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಕೇಳಿರಿ, ಇತ್ತ ಬಲ್ಲಡೆ ನೀವು ಕೇಳಿರಿ, ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯಕಾನ ಕಲಿದೇವರ ದೇವ. ಕಾಯಕ ನಿಷ್ಠೆಗೆ ಹೆಸರುವಾಸಿಯಾದ ಇವರು ಕಾಯಕ ಮಾಡುವಾಗ ಕೊರಳಲ್ಲಿ ಕಟ್ಟಿಕೊಂಡ ಇಷ್ಟಲಿಂಗವು ಬಿದ್ದು ಹೋಗುತ್ತದೆ. ಕಾಯಕ ಮುಗಿಸಿ ಹೋಗುವಾಗ ಇಷ್ಟಲಿಂಗವು ತನ್ನನ್ನು ಕೊರಳಲ್ಲಿ ಕಟ್ಟಿಕೊಳ್ಳಲು ಬೇಡುವ ಪರ್ಯಂತೂ ಅನನ್ಯವಾದದ್ದು. ಅಂತಹ ಶರಣರು ತಮ್ಮ ಕಾಯಕ ಮತ್ತು ವಚನದೊಂದಿಗೆ ಬರುತ್ತಿದ್ದಾರೆ. ನೂಲಿ ಚಂದಯ್ಯನವರಾಗಿ ಜಯಶ್ರೀ ಹಿರೇಮಠ. ಲಿಂಗಯ್ಯ ಹೋಗು, ನನ್ನ ಕಾಯಕಕ್ಕೆ ತಡೆಯಾಗುತ್ತದೆ. ಹೋಗು ಲಿಂಗಯ್ಯ, ನೀನಾಗೆ ಬಿದ್ದಿರುವಾಗ ನಾನೇಕೆ ನಿನ್ನನ್ನು ತೆಗೆದುಕೊಳ್ಳಲಿ? ಹೋಗು, ನನ್ನ ಕಾಯಕಕ್ಕೆ ತೊಂದರೆಯಾಗುತ್ತದೆ. ದುಡ್ಡಿಗೊಂದು ಹಗ್ಗ, ದುಡ್ಡಿಗೊಂದು ಹಗ್ಗ, ದುಡ್ಡಿಗೊಂದು ಹಗ್ಗ, ದುಡ್ಡಿಗೊಂದು ಹಗ್ಗ, ದುಡ್ಡಿಗೊಂದು ಹಗ್ಗ, ದುಡ್ಡಿಗೊಂದು ಹಗ್ಗ. ನುಲಿ ನುಲಿ ಕಡಿದು ಅರಿವಿನ ಹಗ್ಗವ ಮಾಡಿ ಚಂತೇಶ್ವರ ಲಿಂಗಕ್ಕೆ ತಾನು ಭಕ್ತಿಗೆ ಒಲಿದನೆಯ ಶರಣ ಶರಣಾರ್ಥಿ. ಕುರಿ ಕಾಯುವ ಕಾಯಕದಲ್ಲಿ ಕೈಲಾಸ ಕಂಡವರು, ಕಾಯಕವೇ ಕೈಲಾಸವೆಂಬ ಬಸವ ನುಡಿಯನ್ನು ನಡೆದು ತೋರಿಸಿದವರು. ಅಕ್ಕಮ್ಮನವರಾಗಿ ಗೀತಾ ಮಿರ್ಜಿ. ಹರ್ 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 ಹರ್. ಹೋಸಿನ ಗಡ್ಡದಂತೆ ಹಿರಿಯರು ನೋಡ, ಬಿಡಾರ ಬಿಡಾರವೆಂದು ಹಿರಿತನಕ್ಕೆ ಅಹಂಕರಿಸಿ ಆಚಾರವ ಬಿಟ್ಟು ಅನಾಚಾರ ಸಂಸಿ ಭಕ್ತರಳು ಕ್ರೋಧ ಭ್ರಷ್ಟರಳು ಮೇಳ. ಇವರು ನರಕಕ್ಕೆ ಯೋಗ್ಯರು. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ. ಈಗ ನಾವು ನೀವೆಲ್ಲರೂ ನಿರೀಕ್ಷಿಸುತ್ತಿರುವ ಉಡತಡಿಯ ಮಹಾದೇವಿ, ಉಡತಡಿಯ ಧೀರ ಮಗಳು, ಕಲ್ಯಾಣದ ಮಹಾಬೆಳಕು, ಕನ್ನಡದ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ ಅನುಭವ ಮಂಟಪಕ್ಕೆ ಬಂದು ಪ್ರಭು ದೇವರೊಡನೆ ಸಂವಾದ ನಡೆಸಿ ಅವರ ಪರೀಕ್ಷೆಯಲ್ಲಿ ಪಕ್ವಗೊಂಡ ಮಹಾತಾಯಿ.
ಅನುಭವ ಮಂಟಪದಲ್ಲಿ ಮಹಾಬೆಳಕಾಗಿ ಬರುತ್ತಿದ್ದಾರೆ. ಅದೋ ನೋಡಿ ಅಕ್ಕ ಮಹಾದೇವಿಯವರು, ಅಕ್ಕ ಮಹಾದೇವಿಯಾಗಿ ಶ್ರೀಲಕ್ಷ್ಮಿ ಒಂಟುಬುತ್ತೆ. ದೇವರೇ, ಮಹಾದೇವಿಯವರನ್ನು ಮಡಿ ಹಾಸಿ ಅನುಭವ ಮಂಟಪಕ್ಕೆ ಕರೆತನ್ನಿ. ಅಯ್ಯ ನಿಮ್ಮ ಶರಣರು ಮೆಟ್ಟಿದರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣನಿದ್ದ ಪುರವೇ ಕೈಲಾಸಪುರವಯ್ಯ. ಅಯ್ಯ ನಿಮ್ಮ ಶರಣನೆಂದುದೇ ನಿಜ ನಿವಾಸವಯ್ಯ. ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿರ್ಮುಕ್ತ ಕ್ಷೇತ್ರವಾಗಿ ನಾನು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನೆ. ಉದಾಮದ ಯೌವನೊಳಗೊಂಡು ಸತಿ ನೀನು ಇದ್ದಲೇಕೆ ಬಂದೆಯವ್ವ? ಸತಿ ಎಂದರೆ ಮುನಿಯವರು, ನಮ್ಮ ಶರಣರು. ನಿನ್ನ ಪತಿಯ ಕುರು ಹೇಳಿ ಬಂದು ಕುಳ್ಳಿರಿ, ಇಲ್ಲದಡೆ ತಲುಗುತ್ತಾಯೆ. ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಘ ಸುಖ ಸನ್ನಿಹಿತ ಬಯಸುವರೆ ನಿನ್ನ ಪತಿ ಯಾರೆಂಬುದು ಹೇಳಾಯಲೇವೇ? ಗುರುವೆ ತೆತ್ತಿಗನಾದ ಲಿಂಗ ಮಧುವಳಿಗನಾದ ನಾನು ಮಧುವಳಿಗೆಯಾದೆ. ಈ ಭುವನವೆಲ್ಲದೆಯಲು ಅಸಂಖ್ಯಾತರ ನನಗೆ ತಂದೆ ತಾಯಿಗಳು ಕೊಟ್ಟರು ಪ್ರಭುವಿನ ಮನೆಗೆ ಸದೃಶವಪ್ಪವರ ನೋಡಿ. ಇದು ಕಾರಣ ಚನ್ನ ಮಲ್ಲಿಕಾರ್ಜುನ ಗಂಡ ನನಗೆ ಮಿಕ್ಕಿದ ಲೋಕದ ಗಂಡಂದಿರನಿಗೆ ಸಂಬಂಧವಿಲ್ಲವಯ್ಯ. ತನು ಸೀರೆ ಎನ್ನುವುದು ನಿರ್ಮಾಣದಲ್ಲಿ ಮನದ ಭ್ರಾಂತು ನಿಶ್ಚಯವಾಗದು. ಕೇಶವಂಬ ಸೀರೆ ಅಂಗಕ್ಕೆ ಮರೆಯಾತು ಭಾವಶುದ್ಧವಾದಲ್ಲಿ ಸೀರೆ ಎನ್ನುವುದು ಕೂದಲ ಮರಿಸಲೇತಕ್ಕೆ. ಫಲವೊಳಗೆ ಪಕ್ವವಾಗಿಲ್ಲದೆ ಹೊರಗನ ಸಿಪ್ಪೆ ಒಪ್ಪ ಕೆಡದು ಕಾಮನ ಮುದ್ರೆಯ ಕಂಡು ಕಮನಿಲು ಹೂವಾದಿತ್ತೆಂದು ಆ ಭಾವಕ್ಕೆ ಮುಚ್ಚಿದೆ. ಅದಕ್ಕೆ ನೋವೇಕೆ? ದೇವೇಂದ್ರಿ ಎಂಬ ಜಾತಿ ಸೂತಕವಿರಲು ಗುಹೇಶ್ವರ ಲಿಂಗ ಮುಟ್ಟಬಾರದು ಕೇಳವ. ಆವಿನ ಅಲ್ಲ ಕಳೆದು ಆವನಾಡಿಸಬಲ್ಲಡೆ ಆವಿನ ಸಂಘವೇ ಎರಿಸು ಕಂಡಯ್ಯ. ಕೂಡಲಿಲ್ಲದ ಗಣವ ಕೂಡುವ ಪರಿ ಎಂತವ? ಸಾವಯ ನಿರವಯಕ್ಕೆ ಭಿನ್ನವಿಲ್ಲವಯ್ಯ. ನಾಮವಿಲ್ಲದ ಸೀಮೆ ಇಲ್ಲದ ನಿಜ ಶಕ್ತಿ ಚಿಶಕ್ತಿ ಆಯಿತು ನೋಡ. ಅಂತರಂಗದ ಪ್ರಭೆ ಬಹಿರಂಗವೆಲ್ಲ ತಾನೇ ತಾನಾಗಿತ್ತು. ಗುಹೇಶ್ವರನ ಲಿಂಗದಲ್ಲಿ ಸಂದಿಲ್ಲ ದಿಪ್ಪ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮಃ. ಹೌದು ಪ್ರಭುವೆ, ಈಕೆ ನಮ್ಮೆಲ್ಲರ ಅಕ್ಕ. ನಮಗೆಲ್ಲರಿಗೂ ಗುರುವಾಗಬಲ್ಲ ಯೋಗ್ಯತೆ ಉಳ್ಳುವಳು. ಧೀರ ನುಡಿಯ ಈ ತಾಯಿ ಅಕ್ಕ ಮಹಾದೇವಿ ಈ ಮಹಾಮನೆ ಅನುಭವ ಮಂಟಪಕ್ಕೆ ಸ್ವಾಗತ ಸುಸ್ವಾಗತ. ತಾವು ಹೀಗೆಲ್ಲ ಹೇಳಬಾರದು. ನಿಮ್ಮೆಲ್ಲರ ಕರುಣೆಯ ಶಿಶು ನಾನು. ನಿಮ್ಮೆಲ್ಲರಿಗಿಂತ ಹಿರಿಯವಳು ಜ್ಞಾನ ಭಂಡಾರಿ ಅನ್ನ ಬಸವಣ್ಣನವರಿಗೆ ನಮೋ ನಮಃ. ಇರಬಹುದು, ನೀನು ಚಿಕ್ಕವಳೇ ಆಗಿರಬಹುದು, ಆದರೂ ನೀನು ಎಲ್ಲರಿಗೂ ಅಕ್ಕನಾಗಬಲ್ಲವಳು. ವಯಸ್ಸಿನಿಂದ ಮಾತ್ರವೇ ಹಿರಿತನ ಬರಬಹುದೇ? ಮಹಾದೇವಿ ಅಕ್ಕ, ಹಿರಿತನ ಕೇವಲ ವಯಸ್ಸಿನಿಂದ ಮಾತ್ರ ಬರುವುದಿಲ್ಲ. ಅಜ ಕಲ್ಪಕೋಟಿ ವರ್ಷದವರೆಲ್ಲರೂ ಹಿರಿಯರೇ. ಹುತ್ತೇರಿ ಭತ್ತವ ಬೆಳೆದ ವರ್ಷದವರೆಲ್ಲರೂ ಹಿರಿಯರೇ. ಭತ್ತವ ಬೆಳೆದ ತಪಸ್ವಿಗಳೆಲ್ಲ ಹಿರಿಯರೇ. ನಡ ಮುರಿದು ತಲೆ ನಡುಗಿ ಮತಿಗೆಟ್ಟು ಒಂದನಾಡಗೂಡಿ ಒಂಬತ್ತನ್ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಆನವರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆತು ಕೂಡಲ ಚೆನ್ನ ಸಂಗೈನಲ್ಲಿ ಬೆರೆದಿಪ್ಪ ಹಿರಿತನವ ಮಹಾದೇವಿ ಅಕ್ಕಂಗಳಾಗಿತ್ತು ನೋಡ. ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಅಕ್ಕ ಮಹಾದೇವಿ ಅಕ್ಕಗಳಾದ ಒಂದೇ ವಚನ ನಿರ್ವಚನ ಕಾಣ. ಜ್ಞಾನಯೋಗಿ ಚನ್ನ ಬಸವಣ್ಣನವರ ಶ್ರೀಚರಣಗಳಿಗೆ ಶರಣು ಶರಣಾರ್ಥಿಗಳು. ನಮೋ ನಮಃ. ಹೌದೌದು, ಮತ್ತೇನು ಮರೆ ಹಿಂಗೆ ಹಿರಿದು ಕಿರಿದುಂಟಲ್ಲದೆ ಅರಿ ಹಿಂಗೆ ಹಿರಿದು ಕಿರಿದುಂಟುದೆ. ಜಾತನಿಗೆ ಮರಣ ಭಯ ಉಂಟು, ಜಾತನಿಗೆ ಮರಣ ಭಯ ಉಂಟೇ ಹೇಳಯ್ಯ.
ಪ್ರಸಿದ್ಧ ಮಲ್ಲಿನಾಥ ಮಹಾದೇವಿ ಅಕ್ಕನ ನಿಲುವಿಗೆ ಶರಣೆಂದು ನಮಸ್ಕರಿಸಿದೆ. ಧರ್ಮಯೋಗಿ ಸಿದ್ದರಾಮಯ್ಯನ ಶರಣೆಗಳಿಗೆ ಶರಣು ಶರಣಾರ್ಥಿಗಳು. ಶರಣು ತಾಯಿ ಶರಣು. ಬನ್ನಿ ಅಕ್ಕ ಮಹಾದೇವಿ, ಇವತ್ತಿನ ಅನುಭವಗೋಷ್ಠಿಯಲ್ಲಿ ಪಾಲ್ಗೊಳ್ಳಿ. ಲಿಂಗಮ್ಮ ಗುಡ್ಡಾಪುರದಲ್ಲಿ ಪತಿ ಸೋಮನಾಥನೊಡನೆ ಗುರು ಹಿರಿಯರ ಸೇವೆಯಲ್ಲಿ ನಿರತರಾದವರು. ಕಲ್ಯಾಣದ ಶಿವಶರಣರ ಕಾಯಕ ದಾಸೋಹದ ಬಗ್ಗೆ ಕೇಳಿ ಕಲ್ಯಾಣಕ್ಕೆ ಬಂದು ಸೇವೆ ಮಾಡಿ ದಾಸೋಹ ನಡೆಸಿದವರು. ಬಸವಣ್ಣನವರು ಇವರಿಗೆ ದಾನ ದಾಸೋಹಿ ಎಂದವರು. ಗುಡ್ಡಾಪುರದ ಲಿಂಗಮ್ಮನವರಾಗಿ ವಿದ್ಯಾ ಸೊಲ್ಲಾಪುರ. ನಾನು ಗುಡ್ಡಾಪುರ ಲಿಂಗಮ್ಮ, ನನ್ನ ಕಾಯಕ ದಾಸೋಹ ಮಾಡುತ್ತೇನೆ. ಶರಣು ತಾಯಿ ಲಿಂಗಮ್ಮ, ಸದಾಕಾಲ ಅನ್ನದಾಸೋಹಿಯಾದ ನೀನು ಇನ್ನು ಮೇಲೆ ದಾನಮ್ಮನಾಗಿ ಪ್ರಖ್ಯಾತಳಾಗು. ನಮ್ಮ ಮೊದಲನೆಯ ಮಗಳು ಅಕ್ಕ ಮಹಾದೇವಿ, ಎರಡನೆಯ ಮಗಳು ದಾನಮ್ಮನಾಗಿ ಅಜರಾಮರವಾಗಿರು. ಬನ್ನಿ.
ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ವಿಶ್ವಕ್ಕೆ ಶಾಂತಿಯಾಗಲಿ ಜಯ ಗುರು ಬಸವೇಶ ಹರ ಹರ ಮಹಾದೇವ ಶರಣು ಶರಣಾರ್ಥಿ. ಹಲೋ ದಯವಿಟ್ಟು ಎಲ್ಲ Love me, Matthew? I do. Honestly? Yes. Secret. Me, I'd rather disappear than be lifeless like the sea. Voices make your mind their home. Once they're